ನನ್ನ ಹತ್ತಿರ ಲಂಚ ಕೊಡೋಕೆ ಹಣವಿಲ್ಲ, ಬೇಕಿದ್ರೆ ನಾನು ಬೆಳೆದ ಈ ಮೂಲಂಗಿನೇ ತಗೊಳ್ಳಿ ಪ್ರಭುಗಳೇ. ಇದು ಮಧುಗಿರಿಯ ತಾಲೂಕು ಕಚೇರಿಯ ಮುಂದೆ ನಡೆದ ಹೈಡ್ರಾಮಾ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ರೈತನೊಬ್ಬ ನಡೆಸಿದ ವಿನೂತನ ಪ್ರತಿಭಟನೆ ಇದು. ಒಬ್ಬಧಿಕಾರಿ ಇಷ್ಟು ಬರ್ತಿಲ್ಲ ಸರ್, ನಾಡ ಕಚೇರಿಗೆ ಹೋದ್ರು ಒಬ್ಬನಿಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ. ಕಳೆದ 2 ವರ್ಷಗಳಿಂದ ತನ್ನ ಜಮೀನಿಗೆ ದಾರಿ ಮಾಡಿಕೊಡಿ ಎಂದು ಜಕ್ಕೇನಹಳ್ಳಿಯ ರೈತ ಪ್ರಸನ್ನಕುಮಾರ್ ಅಲೆಯುತ್ತಿದ್ದಾರೆ. ಲೋಕಾಯುಕ್ತರು ಆದೇಶಿಸಿದರೂ, ಕಂದಾಯ ಸಚಿವರೇ ಸೂಚನೆ ನೀಡಿದರೂ ಸ್ಥಳೀಯ ಅಧಿಕಾರಿಗಳ ಜೇಬು ತುಂಬದ ಹೊರತು ಕೆಲಸ ಮಾತ್ರ ಆಗ್ತಿಲ್ಲ. ಹಣವಿಲ್ಲದ ರೈತ ಕೊನೆಗೆ ಮಾಡಿದ್ದೇನು ಗೊತ್ತಾ? ತಾವು ಬೆಳೆದ ಮೂಲಂಗಿಯನ್ನೇ ಲಂಚದ ರೂಪದಲ್ಲಿ ನೀಡಲು ಕಚೇರಿಯ ಮುಂದೆ ನಿಂತು ಅಧಿಕಾರಿಗಳ ನಿದ್ರೆಗೆಡಿಸಿದ್ದಾನೆ. ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ, ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು 2 ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇದುವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ. ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡಿದ್ರು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡಿಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡಿಕೊಡಿ ಹೋಗಿ, ಒಂದೊಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯಿತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡೋಕೆ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್.ಐ. ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ ಸರ್. ಈಗ ನನಗೇನೋ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ. ಅಷ್ಟೇ ಮಾಡೋದು. ಇನ್ನು ಬಿಡಿ ಸರ್, ಇನ್ನು ಏನು ಮಾಡ್ಬೇಕಿಲ್ಲ ಜೀವನನ. ಇಲ್ಲ ತಾಲೂಕು ಆಫೀಸ್ನ ಸಾಯ್ಬೇಕು. ಈಗ ಒಂದು 10 ನಿಮಿಷದಿಂದ ಬರ್ರಿ, ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ. ಬರ್ರಿ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ. ನನ್ನ ಕೆಲಸ ಮಾಡ್ಕೊಡಿ. ಆಫರ್ ಆಯ್ತು. ಬರ್ರಿ ನಿಮ್ಗೆ ಕೆಲಸ ಮಾಡಬೇಕನ್ನಂತ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋರು ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡೇರಿ ಆರ್.ಐ. ಹೆಸರು ಅವ್ರದ್ದು? ಶಿವಗಿರಿ BA. ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಸರ್ವೇಯರ್, ತಾಲೂಕು ಸರ್ವೇಯರು, ಇವರು ಲೋಕಾಯುಕ್ತರೇ ಹೇಳೋಗಿದ್ದಾರೆ 1 ತಿಂಗಳಲ್ಲಿ ಮಾಡ್ಕೊಡಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಕೇಳೋದು? ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೊಡಕ್ ಬಂದಿದ್ದೀನಿ ಸರ್. ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ. ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ. ಅಷ್ಟನ್ನ ಮಾಡ್ಲಿ. ಹಾಳಾಗೋದು ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ, ನಾಳೆ ಬರ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ. ನಿನ್ನ ಹೆಸರೇನು? ಪ್ರಸನ್ನ ಕುಮಾರ್ ಅಂತ ಸರ್, ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಾನು ಸರ್ವೆ ನಂಬರು ಸರ್ 8/1 ಸರ್ವೆ ನಂಬರ್ ಸರ್. ನಿಮ್ದೇನ ಬೇರೆಯವ್ರದ್ದು? ಸರ್ ಪಕ್ಕದ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ದ ಜಮೀನು ಬಿಡಿಸ್ಕೊಡಿ, ದಾರಿಯಲ್ಲೂ ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ. CM ವರ್ಗೂ ಹೋಗಿದ್ದೀನಿ, ನಕಾಶನ್ ಇದೆ, CM ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗ ಹತ್ರ ಹೋಗಿದ್ದೀನಿ. ಅವ್ರ ಕಡೆಯಿಂದ ಆರ್ಡರ್ ಮಾಡ್ತಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ. ಎಲ್ಲ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡ್ತಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡ್ಸಕ್ ದುಡ್ಡು ಬೇಕು ಇವ್ರಿಗೆ.